ಹೇಳು ಸಮರ್ಥ್, ಯಾರು ಇವರು? ಸಮರ್ಥ್, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಹೇಳಿಬಿಡು. ಸರಿ, ನಿಮ್ಮ ತಂದೆಗೂ ತಾತನಿಗೂ ಆಕ್ಸಿಡೆಂಟ್ ಆಯ್ತಲ್ಲ, ಆ ಆಕ್ಸಿಡೆಂಟ್ನ ನೋಡಿದ್ದು ಇವನೇ. ಇವನಿಗೆ ಆಕ್ಸಿಡೆಂಟ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತು. ಹಾಗಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಗೊತ್ತಿರುತ್ತೆ, ನಮ್ ತಂದೆ ಕೊಂದಿದ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ದಯವಿಟ್ಟು ಹೇಳಿ ಪ್ಲೀಸ್. ಸರಿ, ಆಕ್ಸಿಡೆಂಟ್ನ ಅವನು ತುಂಬ ದೂರದಿಂದ ನೋಡಿದ್ದಾನೆ. ಅದು ಅಲ್ಲದೆ ಅವನು ಆಕ್ಸಿಡೆಂಟ್ ವಿಡಿಯೋ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ಸಿಕ್ಕಿದ ತಕ್ಷಣ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾಗುತ್ತೆ. ಹೌದಮ್ಮ, ನಡೆದ ಆಕ್ಸಿಡೆಂಟ್ಗೆ ಇವನೇ ಸಾಕ್ಷಿ. ಆ ಆಕ್ಸಿಡೆಂಟ್ ಮಾಡಿದವರು ಅದಕ್ಕೋಸ್ಕರ ಇವನನ್ನು ಮುಗಿಸ್ಬೇಕು ಅಂತ ಹೊಂಚಾಗ್ತಾ ಇದ್ದಾರೆ. ಈಗ ಇವನನ್ನು ಕಾಪಾಡೋದು ನಮ್ಮ ಜವಾಬ್ದಾರಿಮ್ಮ. ಅದಕ್ಕೆ ಇವನ್ನ ಇಲ್ಲಿ ಕರ್ಕೊಂಬಂದ್ವಿ. ಸರಿ, ಆ ವಿಡಿಯೋ ಇವನ್ ಫೋನಲ್ಲಿದೆ. ಅದೇನೋ ಅವನ ಫೋನ್ ಕೂಡ ಹಾಳಾಗಿದೆ, ಅದನ್ನು ರಿಪೇರಿ ಕೊಟ್ಟಿದ್ದೀವಿ. ಆ ವಿಡಿಯೋ ಸಿಕ್ತಿದ್ದಾಗೇನೆ ಪೊಲೀಸ್ಗೆ ಸಬ್ಮಿಟ್ ಮಾಡ್ತೀವಿ. ಮತ್ತೆ ಈ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ಹೇಳು ಸಮರ್, ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ನಾನು ತಿಳ್ಕೊಬೇಕಲ್ವಾ? ಆಯಿತು, ಖಂಡಿತ ತಿಳ್ಕೊಳ್ಳಿವಂತೆ. ಆದರೆ ಈ ವಿಷಯ ಪೂರ್ತಿ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ತಿಳ್ಕೊಂಡ ಮೇಲೆ ನಿನಗೆ ಹೇಳೋಣ ಅಂತ ಸುಮ್ಮನೆ ಆದ್ವಿ. ವಿಷಯ ಪೂರ್ತಿ ಗೊತ್ತಾಗೋವರೆಗೂ ನಿನಗೆ ಹೇಗೆ ಹೇಳೋದು ಅಂತ ಸುಮ್ಮನೆ ಆದ್ವಿ. ನೋಡು, ಇದನ್ನು ಉದ್ದೇಶಪೂರ್ವಕವಾಗಿ ನಾವು ಮುಚ್ಚಿಟ್ಟಿರಲಿಲ್ಲ. ನಿಮ್ಮ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ, ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಆಕ್ಸಿಡೆಂಟ್ ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗತ್ತಮ್ಮ. ಸಮರ್ಥ, ಬಾ ಕೂತ್ಕೋ, ನಿನ್ಗೋಸ್ಕರ ಕಾಯ್ತಾ ಇದ್ದೆ. ನನಗೋಸ್ಕರ? ಏನು ವಿಷಯಪ್ಪ? ಎಲ್ಲರೂ ಹೋಗ್ಬೇಕಿತ್ತಾ? ಹೋಗ್ಬೇಕಿತ್ತು, ಆದರೆ ನೀನು ಕರ್ಕೊಂಡು ಹೋಗೋದು ಬೇಡ. ಎಲ್ಲಿ ಆ ಕಾರ್ ಕೀ ಕೊಡು. ಅಲ್ಲಪ್ಪ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬೇಡಪ್ಪ, ನೀನು ಈ ಮನೇಲಿ ಡ್ರೈವರ್ ಅಲ್ಲ, ನೀನು ಆ ಕೆಲಸ ಮಾಡೋದು ಬೇಡ. ಅಪ್ಪ, ಏನು ಹೇಳ್ತಾ ಇದ್ದೀರಾ? ಇದರಲ್ಲಿ ನಮ್ಮ ಕಂಪನಿಗೆ ಸಂಬಂಧಪಟ್ಟ ಕೆಲವು ಡೀಟೇಲ್ಸ್ ಇದೆ. ನೀನಿನ್ ಮುಂದೆ ಡ್ರೈವರ್ ಕೆಲಸನ ಬಿಟ್ಟು ಕಂಪನಿ ವ್ಯವಹಾರನ ನೋಡ್ಕೋಬೇಕು. ನಾನು ನಿನಗೆ ಕೊಡ್ತಿರೋ ಜವಾಬ್ದಾರಿ ಅದಕ್ಕೆ ನೀನೇ ಇದಕ್ಕೆ ಸರಿಯಾದ ವ್ಯಕ್ತಿ ಅಂತ ಈ ಜವಾಬ್ದಾರಿನೆಲ್ಲ ನಿನಗೆ ಕೊಡ್ತಾ ಇದ್ದೀನಿ. ಇಲ್ಲಪ್ಪ, ನನಗೆ ಈ ಜವಾಬ್ದಾರಿನೆಲ್ಲ ಕೊಡ್ಬಿಡಿ. ನನಗಿದೆಲ್ಲ ಬರಲ್ಲ ಅಂತ ಹೇಳಲೇಬೇಡ. ನೀನು ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಲ್ಲಪ್ಪ, ನೀವು ಯಾವುದಕ್ಕೂ ಒಂದ್ಸರಿ ಮಹೇಶ್ವರ್ನ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಸರ್. ನಿನಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಖುಷಿ ಪಡ್ತಾರೆ. ನೀನು ಈ ಜವಾಬ್ದಾರಿನ ತಗೊಳ್ಳೇಬೇಕು. ಅಯ್ಯೋ ದೇವ್ರೆ, ನಾವೇನೋ ಮಾಡಕ್ ಹೋದ್ರೆ ಇಲ್ಲೇನೋ ಆಗ್ತಿದೆಯಲ್ಲ. ಜವಾಬ್ದಾರಿಗಳನ್ನೆಲ್ಲ ಶಾರ್ವರಿ ತಗೊಳ್ಳಿ ಅಂತ ನಾವು ಪ್ಲಾನ್ ಮಾಡ್ತಿದ್ದೀವಿ, ಆದ್ರೆ ಅಪ್ಪ ನನಗೆ ಕೊಡ್ತಾ ಇದ್ದಾರೆ. ಏನ್ ಮಾಡ್ಲಿ? ಏನು ಯೋಚನೆ ಮಾಡ್ತಿದ್ದೀಯ ಸಮರ್? ನಿನಗೆ ನನ್ನ ಮಾತಿನ ಮೇಲೆ ಗೌರವ ಇಲ್ವಾ? ಖಂಡಿತ ಇದೆ ಅಪ್ಪ, ಆದ್ರೆ ಬರ್ದಿರೋ ಕೆಲಸನ ಹೇಗೆ ಮಾಡ್ಲಿ? ಹೇಳ್ತಿದ್ದೀನಲ್ಲ, ಸ್ವಲ್ಪ ದಿನದಲ್ಲಿ ಇದನ್ನೆಲ್ಲ ನೀನು ಕಲಿಬೋದು. ನಿನಗೇನೇ ಗೈಡೆನ್ಸ್ ಬೇಕಿದ್ರು ನಾನಿದ್ದೀನಿ, ಶಾರ್ವರಿ ಇದ್ದಾಳೆ, ಅಭಿ ಯಾರನ್ನು ಬೇಕಾದ್ರೂ ಕೇಳ್ಬೋದು.
ನೀನು ಈ ಫೈಲ್ಸ್ನ ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಸರಿ, ನಾನು ಕೆಫೆಗೆ ಹೊರಡ್ತೀನಿ. ಅಲ್ಲಪ್ಪ ಅದು ಫೈಲ್ ನೋಡು ಅಂತ ಹೇಳಿದ್ನಲ್ಲ, ಎಲ್ಲ ಡೀಟೇಲ್ಸು ಅದರಲ್ಲಿದೆ. ಓಕೆ, ನಾನು ನಿನ್ನ ಹತ್ರ ಮತ್ತೆ ಮಾತಾಡ್ತೀನಿ. ಕೀ ಕೊಡು, ಬರಲಾ? ಈ ಒಂದು ಸಣ್ಣ ಆಡಿಯೋಗೆ ಇಷ್ಟೊಂದು ಬೆಲೆ ಇದೆ ಅಂತ ಗೊತ್ತಿಲ್ಲದೆ ಅವಳ ವಿರುದ್ಧ ಇದ್ದಿದ್ದ ಸಾಕ್ಷಿನೆಲ್ಲ ನಾಶ ಮಾಡಕ್ ಹೊರಟಿದ್ನಲ್ಲ ನಾನು. ಎಂಥ ದೊಡ್ಡ ಶಿಖಾಮಣಿ ಅಲ್ವಾ ನಾನು. ಆಗಿದ್ದಾಯ್ತು ಬಿಡಿ ಮಾವ. ಅವಳು ಮಾಡಿರೋ ಪಾಪದ ಕೆಲಸಗಳಿಗೆ ಅವಳು ಎಷ್ಟು ಬೆಲೆ ಕಟ್ತೀನಿ ಅಂದ್ರೂ ಅವಳಿಗೆ ಪ್ರಾಯಶ್ಚಿತ್ತ ಸಿಗಲ್ಲ. ನಾವು ಮಾಡೋ ಈ ಕೆಲಸದಿಂದ ಅಮ್ಮಂಗೆ, ಅವಿ ಅಣ್ಣಂಗೆ, ಅಭಿಗೆ, ಅಪ್ಪಂಗೆ, ಆ ಮನೆಯವ್ರೆಲ್ರಿಗೂ ಒಂದು ಚಿಕ್ಕ ಅಳಿಲ್ ಸೇವೆ ಮಾಡ್ದಾಗಿರ್ಬೇಕು. ಆ ಶಾರ್ವಾರಿನಂತೂ ನಾವು ಸುಮ್ಮನೆ ಬಿಡಬಾರ್ದು. ಅವಳಿಗೆ ಇನ್ನೂ ಹಿಂಸೆ ಕೊಡಬೇಕು. ಭಯದಲ್ಲೇ ಅವಳು ನರಳಾಡ್ಬೇಕು. ಹೌದು ಸೊಸೆ ಮುದ್ದು, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಈಗಲೇ ಆಡಿಯೋನ ಅವಿ ಅಣ್ಣಂಗೆ, ಅಭಿಗೆ ಕಳಿಸ್ಬಿಡ್ತೀನಿ. ಬೇಡಮ್ಮ, ಅವನ ಅಭಿಗೆ ಮೊದಲೇ ಮೂಗಿನ ತುದಿಲೆ ಕೋಪ. ಈ ಆಡಿಯೋ ನೀನ್ ಅವನಿಗೆ ಕಳಿಸಿ ಅವನು ಅದನ್ನ ಕೇಳಿಸ್ಕೊಂಡು ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ. ಆಗಿದ್ದಾಗ್ಲಿ ಮಾವ, ಅದಕ್ಕೆ ತಾನೇ ಈ ಆಡಿಯೋನ ನಾನು ಅವ್ರಿಗೆ ಕಳಿಸ್ತಿರೋದು. ಅದಲ್ಲ ಸೊಸೆ ಮುದ್ದು, ನೀನ್ ಈ ತರ ಎಲ್ಲ ಮಾಡಿದ್ಯಾ ಅಂತ ನಿನ್ ತಾತಂಗ್ ಗೊತ್ತಾಗ್ಬಿಟ್ರೆ? ಅದೇನಾಗುತ್ತೋ ಆಗ್ಲಿ, ನಾನಂತೂ ನಿರ್ಧಾರ ಮಾಡಿದ್ದೀನಿ. ಈ ಆಡಿಯೋನ ಅವಿ ಅಣ್ಣಂಗೆ, ಅಭಿಗೆ ಈಗಲೇ ಕಳಿಸ್ತೀನಿ.